ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀವಿ. ಸೊ ನಾವಿವಾಗ ಬಂದಿದ್ದು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಇಲ್ಲಿಗೆ ಆಲ್ಮೋಸ್ಟ್ 7:30 ಅಷ್ಟೊತ್ತಿಗೆ ರೀಚ್ ಆದ್ವಿ ನಾವು. ಅಂದರೆ ಮರವಂತೆ ಬೀಚಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಕೊಲ್ಲೂರಿಗೆ ಬಂದ್ವಿ. ಅಂದರೆ ಮರವಂತೆ ಬೀಚ್ ಆಟ ಆಡೋಕ್ಕೆ ಅಂತ ಹೋಗಿದ್ದು. ಮರವಂತೆ ಬೀಚ್ ಪ್ಲ್ಯಾನ್ ಇರಲಿಲ್ಲ, ನಿಮಗೆ ಗೊತ್ತಿತ್ತು. ಮುರುಡೇಶ್ವರದಲ್ಲಿ ಬಿಡಲಿಲ್ಲ ಅಂತ ಹೇಳಿ ಮರವಂತೆಗೆ ಹೋಗಿದ್ವಿ. ಸೊ ಅಲ್ಲೂ ಕ್ಲೋಸ್ ಆಗಿತ್ತು. ಸೊ ಅಲ್ಲಿಂದ ಕೊಲ್ಲೂರಿಗೆ ಬಂದ್ವಿ. 7:30 7:15 ಆಗೋಗಿತ್ತು. ಬಟ್ ಬೇಗ ದರ್ಶನ ಆಗುತ್ತೆ. ಅಂದರೆ ಯಾವಾಗ ಬಂದರೂ ಇಲ್ಲಿ ಕೊಲ್ಲೂರಲ್ಲಿ ನಮಗೆ ಬೇಗನೆ ದರ್ಶನ ಆಗೋದು. ಬಟ್ ಈ ಸಲ ಮಾತ್ರ 1.5 hour ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. ಅಂದರೆ ಆ ಟೈಮ್ನ ಸ್ಕಿಪ್ ಮಾಡಿ ಅಂತಲೇ ಹೇಳ್ಬೋದು. ಅಂದರೆ ಫ್ರೈಡೇಸ್ ಅಲ್ವಾ, ಸೊ ನಾವು ಬೇಗ ದರ್ಶನ ಆಗುತ್ತೆ ಅಂತ ಹೋದ್ವಿ. ಬಟ್ ಇಲ್ಲ, ತುಂಬಾ ಅಂದರೆ 1.5 hour ಮೇಲೆ ಆಗೋಯ್ತು ನಮಗೆ ದರ್ಶನ ಆಗೋಷ್ಟೊತ್ತಿಗೆ. ಸೊ ಚಿಕ್ಕ ಪಾಪು ಒಳಗೆ ಸ್ಟಾರ್ಟ್ ಮಾಡಿದ್ಲು, ನಾನು ಎತ್ಕೊಂಡು ಆಚೆ ಹೋಗಿ ಅಲ್ಲಿ ಮಧ್ಯದಲ್ಲಿ ಅಂದರೆ ದೇವ್ರನ್ನ ಮೆರವಣಿಗೆ ಮಾಡ್ತಾ ಇದ್ದಾರಲ್ಲ, ಸೊ ಅಲ್ಲಿ ಅಂದರೆ ಮೆರವಣಿಗೆ ಎಲ್ಲ ಆದಮೇಲೆ ಆ ಸ್ಪೇಸಲ್ಲಿ ಸ್ವಲ್ಪ ಓಡಾಡ್ತಾ ಇದ್ದೆ, ಸ್ವಲ್ಪ ಕೂತ್ಕೊತಾ ಇದ್ದೆ. ಅವರೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿ ದೇವಸ್ಥಾನ ಹತ್ರ ಬರೋವರೆಗೂ ಆ ಥರ ಮಾಡ್ತಾಯಿದ್ದೆ. ಸೊ ಅವರೆಲ್ಲ ಬಂದಮೇಲೆ ನಾನು ಅವರ ಜೊತೆ ಜಾಯಿನ್ ಆಗಿದ್ದು. ಸೊ ಇಷ್ಟಾಯಿತು ನೋಡಿ ಕತೆ. ಹೂವಿಷ್ಕನೂ ಅಷ್ಟೇ ಎಕ್ಸಾಸ್ಟ್ ಆಗಿದ್ದವಳು. ಮಮ್ಮಿ ಬರ್ತಿದೆ ಕೈ ಮುಗಿ ಅಂತ ಹೇಳಿದ್ದಕ್ಕೆ ನೋಡಿ ಕೈ ಮುಗಿತಾ ಇದ್ಲು. ದೇವ್ರ ಉತ್ಸವ ಏನೋ ಆಗ್ತಾಯಿತ್ತು. ಅಂದರೆ ಉತ್ಸವ ಎಲ್ಲ ಆದಮೇಲೆ ಸ್ವಲ್ಪ ಫಾಸ್ಟಾಗಿ ಮೂವ್ ಆಯಿತು ಕ್ಯೂ ಆವಾಗ ಹೇಳ್ಬೇಕಂದ್ರೆ. ಸೊ ನೋಡಿ ಇಲ್ಲೇ ಪ್ರಸಾದ ಇತ್ತು. ಸೊ ಇಲ್ಲೇ ಊಟ ಮಾಡಿಕೊಂಡು ನಾವು ಅಂದರೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಿತ್ತು ಮೇಯ್ನು ಹೂವಿಷ್ಕಾಗೆ ಮತ್ತು ಮಹಾನ್ಯುಗೆ. ಸೊ ಹೂವಿಷ್ಕಾಗೆ ಸ್ಕೂಲಿಗೆ ಸೇರಿಸಿರಲಿಲ್ಲ ಇನ್ನು. ಸೊ ಅಕ್ಷರಾಭ್ಯಾಸ ಮಾಡಬೇಕು ಅಂತ ಶೃಂಗೇರಿಗೆ ಬರೋ ಪ್ಲ್ಯಾನ್ ಇತ್ತು. ಮತ್ತು ಕೊಲ್ಲೂರು ಹಾಲ್ಟಾಗಿ ಬೆಳಗ್ಗೆ ಎದ್ದು ಶೃಂಗೇರಿಗೆ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೈಟೇ ಶೃಂಗೇರಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡಿದ್ವಾ. ಬರ್ತಾ ರೋಡಲ್ಲಿ ಘಾಟ್ ಸೆಕ್ಷನಲ್ಲಿ ಲಾರಿ ಕೆಟ್ಟೋಗಿದೆ ಅಂತ ಹೇಳಿ ಅಲ್ಲಿಂದ ವಾಪಸ್ ಕಳಿಸಿದ್ರು. ಸೊ ಅಲ್ಲಿಂದ ಮತ್ತೆ 1.5 hour 2 hours ಮೇಲಾಯಿತು ಬಳಸ್ಕೊಂಡು, ತುಂಬ ದೂರ ಬಳಸ್ಕೊಂಡು ಬಂದ್ವಿ. ಸೊ ಬಂದಾಗ ಏನಾಯ್ತಪ್ಪ ಅಂದರೆ ಹೇಳಿದ್ರೆ ನಮ್ಮ ಟಿ ಪಂಚರ್ ಆಗೋಯ್ತು. ಅಂದರೆ ಹತ್ತತ್ರ ದೇವಸ್ಥಾನಕ್ಕೆ ಇನ್ನೊಂದು 1.5 2 kilometers ಇತ್ತು. ಅದರಷ್ಟಕ್ಕೆ ಅಲ್ಲಿ ಪಂಚರ್ ಆಯಿತು. ಅಲ್ಲಿ ಪಂಚರ್ ಆಗಿ ನೆಕ್ಸ್ಟು ನಾವು 2:30 3 o'clock ಆಗಿತ್ತು ಅನಿಸುತ್ತೆ ರೀಚ್ ಆಗೋ ಅಷ್ಟೊತ್ತಿಗೆ. ರೂಮ್ ಎಲ್ಲ ಹುಡುಕಿ ರೂಮಿಗೆ ಹೋಗೋ ಅಷ್ಟೊತ್ತಿಗೆ. ಸೊ ಅಲ್ಲಿಂದ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನೋಡಿ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಅಂತ ಇವಾಗ ಹೊರಟಿದ್ದೀವಿ. ಸೊ ನೋಡಿ ಮಾರ್ನಿಂಗೇ ಎಷ್ಟು ಜನ ಇದ್ದಾರೆ ಅಂದರೆ ಆಲ್ಮೋಸ್ಟ್ ನಾವು ಬರ್ತಾ ಅಂದರೆ ಲಾರಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿಬಿಟ್ಟು ವಾಪಸ್ ಕಳಿಸಿದ್ರಲ್ಲ, ಆವಾಗಲೇ ಒಂದು 3-4 ಟಿ ಇತ್ತು. ಸೊ ನಮ್ಮ ಜೊತೆನೂ ಅವರೆಲ್ಲ ಬಳಸ್ಕೊಂಡು ಬಂದಿದ್ದಾಯಿತು. ಸೊ ಫೈನಲಿ ಬಂದು ಆಲ್ಟಾಗಿ ಬೆಳಗ್ಗೆ ಫಸ್ಟ್ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ನೋಡಿದ ತಕ್ಷಣವೇ ಶೃಂಗೇರಿ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ. ಇಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಅಂದರೆ ಬ್ಯಾಚ್ ವೈಸ್ ಮಾಡಿಸ್ತಾ ಇರ್ತಾರೆ. ಇಲ್ಲಿ ಫಸ್ಟು ಅಂದರೆ ಮುಂಚೆ ಈ ಜಾಗದಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾಯಿದ್ರು. ಇವಾಗ ಸ್ವಲ್ಪ ಜಾಸ್ತಿ ಜನ ಆಗಿದ್ದಾರೆ ಅಂತ ಹೇಳಿ ಬೇರೆ ಹೊಸದಾಗಿ ಹಾಲ್ ಕನ್ಸ್ಟ್ರಕ್ಟ್ ಮಾಡಿದ್ದಾರಲ್ವ, ಸೊ ಆ ಪ್ಲೇಸಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ. ನೋಡಿ ನಮ್ಮ ಪುಟಾಣಿನೂ ರೆಡಿ ಆಗಿದ್ದಾಳೆ. ಎಲ್ಲ ಕ್ಯೂ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಒಂದು ಬ್ಯಾಚ್ ಒಳಗಡೆ ಆಗ್ತಾಯಿತ್ತು ಅಕ್ಷರಾಭ್ಯಾಸ. ಅವ್ರದ್ದಾದ್ಮೇಲೆ ನಾವು ಹೋಗಬೇಕು, ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಂಡಿರಬೇಕು. ಸೊ ಇವಾಗ ನಮ್ಮದು ಅಂದರೆ ನಮ್ಮನ್ನ ಒಳಗೆ ಬಿಟ್ಟರು ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಅಂತ ಹೇಳಿ. ಹೂವಿಷ್ಕ ಅಂತೂ ನಿಂತಲ್ಲಿ ನಿಲ್ಲಲ್ಲ, ಕೂರಲ್ಲಿ ಕೂರಲ್ಲ ಅವಳು. ಅಕ್ಷರಾಭ್ಯಾಸ ಅಂದರೆ ಅಲ್ಲಿ ಅವ್ರು ಹೇಳ್ಕೊಟ್ಟಿದ್ದು ಬರ್ಸೋ ಅಷ್ಟೊತ್ತಿಗಂತೂ ಸಾಕಾಗೋಯ್ತು. ನೋಡಿ ಅಲ್ಲ ಯಾರೋ ಪೆನ್ಸಿಲ್ ಕೊಟ್ಟರು ಅಂತ ಹೇಳಿ ಅವ್ರ ಅಪ್ಪನ ಹಣೆಗೆ ಬರಿತಾ ಕೂತಿದ್ದಳು. ಮತ್ತು ಬರ್ಸಕ್ಕೆ ಹೋದರೆ ಹಂಗಲ್ಲ ಹಿಂಗಲ್ಲ, ಅಲ್ಲಿ ಅರ್ಶಿನದ ಕೊಂಬು ಕೊಟ್ಟಿರ್ತಾರಲ್ಲ ಅದನ್ನೇ ತಗೊಂಡೋಗಿ ಬಚ್ಚಿಡ್ತಾಯಿದ್ಲು, ಹಂಗೆಲ್ಲ ಮಾಡ್ತಾಯಿದ್ಲು. ಪಾಪು ಮಲಗಿದ್ದಾಳೆ. ಅವ್ರು ಹೇಳ್ದಂಗೆ ಬರ್ಕೊಂಡು ಹೋಗ್ತಾ ಇರಬೇಕು. ಅಮ್ಮ ನಾನೇ ಬರಿತೀನಿ ಬಿಡಮ್ಮ ಅಂತ ಹೇಳ್ತಾಯಿದ್ಲು. ಅಷ್ಟೆಲ್ಲ ತರಲೆ ಮಾಡ್ತಾಯಿದ್ಲು ನಮ್ಮ ಹುಡುಗಿ.
ಸೊ ನಾವು ಆರಾಮಾಗಿ ಕುತ್ಕೊಂಡು ಲೇಟ್ ಆದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಅವಳಿಗೆ ಬರೆಸಿ ಎಲ್ಲ ಹೇಳ್ತಾ ಇದ್ವಿ. ಅಂದರೆ ಒಂದೊಂದ್ಸಲಿ ಅಕ್ಕಿ ಚೆಲ್ಲೋದು ಅದೆಲ್ಲ ಮಾಡೋಳು. ಲಾಸ್ಟಿಗೆ ನಮಸ್ಕಾರ ಮಾಡ್ಕೋಬೇಕು ಅಂತ ಅಂದರೆ ಫುಲ್ ಎಲ್ಲ ಕೆಳಗೆ ಕುತ್ಕೊಂಡು ಅಕ್ಕಿ ಸ್ಲೇಟ್ ಮೇಲೆಲ್ಲ ಅಕ್ಕಿ ಹಾಕ್ಕೊಂಡು ಕೂತಿದ್ಲು. ಸೊ ನೋಡಿ ಇವಾಗ ಅವರಪ್ಪ ಬರ್ಸ್ತಾ ಇದ್ದಾರೆ. ಅಂದರೆ ಅದರಲ್ಲಿ ಬರ್ಸಕ್ಕೆ ಹೇಳಿದರು, ಅದನ್ನು ಬರೆಸ್ತಾ ಇದ್ದಾರೆ ಅವರು. ಇ ಲಾಸ್ಟಲ್ಲಿ ನಮಸ್ಕಾರ ಮಾಡಿಕೊಂಡು ಅದನ್ನು ತಟ್ಟೆಯಲ್ಲಿ ಇಡಿ ಅಂತ ಹೇಳಿದ್ರೆ ಅದಕ್ಕೆ ಅವಳು ನಮಸ್ಕಾರ ಮಾಡ್ಕೊತಾ ಇದ್ದಾಳೆ. ನೋಡಿ ಈ ಥರ ಎಲ್ಲ ಆಟ ಆಡ್ತಾ ಇದ್ಲು ಅವಳು. ಸೊ ಅಕ್ಷರಾಭ್ಯಾಸ ಎಲ್ಲ ಮುಗೀತು. ಒಂದು ಫೋಟೋಸ್ ತೆಗೆಸ್ಕೊಂಡು ಇಲ್ಲಿ ಅಕ್ಕಿ ತಟ್ಟೆ ಇರುತ್ತಲ್ಲ ಅದನ್ನು ಅಲ್ಲಿ ಕೊಟ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಬರಬೇಕು. ನಾವು ಆಚೆ ಬಂದ ತಕ್ಷಣ ಆನೆ ಇತ್ತು. ಅಂದರೆ ತುಮಕೂರು ಜನಕ್ಕೆ ಆನೆ ಹೊಸ್ದಲ್ಲ, ಲಕ್ಷ್ಮಿ ಇದ್ದೇ ಇರುತ್ತೆ ಅಲ್ವಾ ಯಾವಾಗಲೂ. ಸೊ ಹೂವಿಸ್ಕೊಂಗೂ ಅಷ್ಟೇ ತುಂಬ ಇಷ್ಟ ಆನೆ. ಮತ್ತು ಪರ್ಸ್ನಲಿ ನನ್ನ ಫೇವ್ರೆಟ್ ಅನಿಮಲ್ ಕೂಡ ಆನೆನೇ. ನಂಗೆ ತುಂಬ ಇಷ್ಟ ಆನೆ ಅಂದರೆ. ಸೊ ಆನೆ ಎಲ್ಲ ನೋಡಿ ಅಲ್ಲಿ ಆಶೀರ್ವಾದ ಎಲ್ಲ ಮಾಡಿಸ್ಕೊಂಡು ಇವಾಗ ಫಿಶ್ ನೋಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಕೆಳಗೆ. ಅಂದರೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಅಂದರೆ ತುಂಬ ಬಳೆ ಅಲಂಕಾರ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲೆಲ್ಲ ಸುತ್ತಾಕೊಂಡು ಒಂದು ರೌಂಡು ಬಂದ್ವಿ. ಹೊಸದಾಗೆಲ್ಲ ಎಷ್ಟೊಂದು ದೇವಸ್ಥಾನ ಎಲ್ಲ ಆಗಿದೆ, ಅದನ್ನೆಲ್ಲ ನೋಡಿಕೊಂಡು ಇವಾಗ ಟಿಫನಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಆಚೆ. ಸೊ ನಾನು ಪಾಪುಗೆ ಅಂದರೆ ಹೂವಿಷ್ಕಾಗೆ ಮತ್ತು ಪಾಪುಗೆ ಏನೆಲ್ಲ ಕ್ಯಾರಿ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಫಸ್ಟ್ ಅಂದರೆ ಮೇಯ್ನಾಗಿ ಬಟ್ಟೆ ಬೇಕು. ಬಟ್ಟೆ ಮಾತ್ರ ತುಂಬಾ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಕ್ಯಾರಿ ಮಾಡಿದ್ದೆ. ಅಂದರೆ ಹೂವಿಷ್ಕ ನೆನೆಸ್ಕೊಳ್ಳೋದು ಜಾಸ್ತಿ ಅಲ್ವಾ, ಸೊ ಅವಳಿಗೆ ಪ್ಯಾಂಟ್ಸು ಟಿ ಶರ್ಟ್ಸು ಆ ಥರ ಎಲ್ಲ ಡೈಲಿ ವೇರ್ಸು ಅದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಸೊ ಚಿಕ್ಕ ಬೇಬಿಗೂ ಅಷ್ಟೇ ಅವಳಿಗೆ ಕಂಫರ್ಟ್ ಆಗಿರೋದು ಅಂದರೆ ಸಾಫ್ಟ್ ಆಗಿರೋದು, ಅವಳಿಗೆ ಇರಿಟೇಟ್ ಆಗದೆ ಇರೋವಂಥ ಬಟ್ಟೆಗಳನ್ನ ಇಟ್ಕೊಂಡಿದ್ದೆ. ಪರ್ ಡೇಗೆ 2 ಪೇರ್ಸ್ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಎತ್ತಿಟ್ಕೊಂಡಿದ್ದೆ ನಾನು ಇಬ್ರದ್ದು. ಅಂದರೆ ಹೂವಿಷ್ಕದು ಸ್ವಲ್ಪ ಪ್ಯಾಂಟ್ಸ್ ಎಲ್ಲ ಜಾಸ್ತಿ ಇಟ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಫುಡ್ ವಿಷಯಕ್ಕೆ ಬರೋದಾದರೆ ಚಿಕ್ಕ ಬೇಬಿಗೆ ನಾನು ಹೇಳಿದ್ನಲ್ಲ ಮುಂಚೆನೇ ಪೋರ್ಟಬಲ್ ಸ್ಟವ್ ತೊಗೊಂಡಿದ್ದೆ, ದೋಸೆ ಹಿಟ್ಟು ತೊಗೊಂಡಿದ್ದೆ. ಅಂದರೆ ಅವಳಿಗೆ ಅಂತಲೇ ಸಪ್ರೇಟ್ ಹಿಟ್ಟು ಮಾಡಿಸಿದ್ದೀವಿ, ಸೊ ಅದನ್ನು ತೊಗೊಂಡಿದ್ದೆ. ಸ್ವಲ್ಪ ಅಂದರೆ ತುಪ್ಪ, ಡ್ರೈ ಫ್ರೂಟ್ಸ್ ಪೌಡರ್, ಡೇಟ್ಸ್ ಪೌಡರ್ ಇಷ್ಟನ್ನೆಲ್ಲ ಇಟ್ಕೊಂಡಿದ್ದೆ ನಾನು. ಸೊ ಬೆಳಗ್ಗೆ ಎದ್ದು ನಾನು ದೋಸೆ ಹಿಟ್ಟನ್ನ ಕದ್ರಿಟ್ಟು ಬಂದಿದ್ದೆ, ಅಂದರೆ ಕಲಸಿಟ್ಟು ಬಂದಿದ್ದೆ. ಅಂದರೆ ಸ್ವಲ್ಪ ಇನ್ನೂ ಚೆನ್ನಾಗಾಗುತ್ತೆ, ಸಾಫ್ಟಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದು ರೂಮಿಗೆ ಬಂದಿದ್ದೀವಿ. ಇಲ್ಲಿಂದ ಹೊರಡ್ಬೇಕು ಇವಾಗ ಚೆಕ್ಔಟ್ ಮಾಡಿಕೊಂಡು. ಅಂದರೆ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ. ಸೊ ನೋಡಿ ಅದಕ್ಕೆ 1 ಫ್ಯೂಯಲ್ ಕ್ಯೂಬ್ಸ್ ಇಂದನೇ ಆಗುತ್ತೆ, ಬಟ್ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸಮರ್ತ್ ಇನ್ನೊಂದು ಕ್ಯೂಬ್ಸ್ ಹಾಕೋಣ ಬೇಗ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅಂದರೆ ಟಿ ಬಂದು ನಿಂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ, ನಮಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ 2 ಫ್ಯೂಯಲ್ ಕ್ಯೂಬ್ಸ್ ಹಾಕ್ತಾಯಿದ್ದೀವಿ. ಅಂದರೆ 2 ಹಾಕಿದ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ನೋಡಿ ಒಂದರಲ್ಲೇ ಎಷ್ಟೊಂದು ಉರಿ ಬರ್ತಾಯಿದೆ ಅಂತ ಹೇಳಿದ್ರೆ, ಅಂದರೆ ಎಲ್ಲ ಕಡೆನೂ ಅದು ಬೆಂಕಿ ಹತ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಗನೆ ಆಗುತ್ತೆ. ದೋಸೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಅವಳಿಗೆ ಕಂಫರ್ಟಬಲ್ ಆಗಿ ಅಂದರೆ ಮನೆ ಊಟ ಇದ್ದಂಗೆ ಇರಬೇಕಲ್ವ ಅಂತ ಹೇಳ್ಬಿಟ್ಟು ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋದೆ. ಆರಾಮಾಗಿ ಅವಳು ನೀಟಾಗಿ ತಿಂತಾಳೆ. ಅವಳಿಗೆ ಹೊಟ್ಟೆ ತುಂಬಿದ್ರೆ ಅಷ್ಟು ಕಿರಿಕಿರಿ ಮಾಡಲ್ಲ ಅಲ್ವಾ ಮಕ್ಕಳು. ಸೊ ನೋಡಿ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಅಂದರೆ ಅದ್ರ ಮೇಲೆ ಮುಚ್ಚಕ್ಕೆ ಒಂದು ಪ್ಲೇಟ್ ಕೂಡ ತೊಗೊಂಡೋಗಿದ್ದೆ, ಅಷ್ಟು ನೀಟಾಗಾಯಿತು. ಸೊ ದೋಸೆ ಎಲ್ಲ ಆದಮೇಲೆ ಅದಕ್ಕೆಲ್ಲ ತುಪ್ಪ ಹಾಕ್ಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಿ ಇವಾಗ ಜರ್ನಿ ಸ್ಟಾರ್ಟ್ ಆಯಿತು, ಹೊರನಾಡು ಕಡೆ ಹೊರಟಿದ್ದೀವಿ. ಅಂದರೆ ವೆದರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅಲ್ಲಲ್ಲೇ ಮಳೆ ಬರೋದು, ನೇಚರ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಅಲ್ವಾ. ಈ ಟೈಮಲ್ಲಿ ಆ ಕಡೆ ಎಲ್ಲ ಹೋಗೋಕ್ಕೆ ತುಂಬಾ ಖುಷಿಯಾಗುತ್ತೆ. ವೆಸ್ಟರ್ನ್ ಘಾಟ್ಸ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್ ಅಲ್ವಾ ಫ್ರೆಂಡ್ಸ್. ಈ ಟೈಮಲ್ಲಿ ಆ ಕಡೆ ಎಲ್ಲ ಸುತ್ತಾಡೋದು ಅಂದರೆ ತುಂಬಾ ಖುಷಿ ಕೊಡುತ್ತೆ. ಸೊ ನಾವು ಹೊರನಾಡು ರೀಚ್ ಆಗೋ ಅಷ್ಟೊತ್ತಿಗೆ ಮಳೆ ಬರ್ತಾಯಿತ್ತು. ಸೊ ಬೇಗ ಬೇಗ ಬಂದು ಇಲ್ಲಿ ನಿಂತ್ಕೊಂಡಿದ್ದೀವಿ ಅಂದರೆ ದರ್ಶನಕ್ಕೆ. ನೋಡಿ ಇಲ್ಲೂ ಅಷ್ಟೇ ದರ್ಶನ ತುಂಬ ಚೆನ್ನಾಗಾಯಿತು. ಬೇಗ ಬೇಗ ಕಳಿಸ್ತಾಯಿದ್ರು, ಅಷ್ಟೊಂದು ಕ್ಯೂ ಇರಲಿಲ್ಲ, ಮೂವ್ ಆಗ್ತಾಯಿದ್ರು. ಸೊ ಅಷ್ಟೊಂದು ಕಿರಿಕಿರಿ ಅಂತ ಅನಿಸ್ಲಿಲ್ಲ.
ಸೊ ದರ್ಶನ ಮಾಡಿ ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದೀವಿ. ನೋಡಿ ನನ್ನ ಮಗಳು ಅಕ್ಕಿ ನಾನು ಹಾಕ್ತೀನಿ ಅಂತ ಹೇಳಿ ರೆಡಿ ಆಗಿದ್ದಾಳೆ. ಅದೇ ನಾರ್ಮಲ್ ಡೇಸಲ್ಲಿ ಅವಳು ಲಂಗ ಬ್ಲೌಸ್ನ ಬೇಗನೆ ಚೇಂಜ್ ಮಾಡಿಬಿಡ್ತಾಳೆ, ಡ್ರೆಸ್ ಚೇಂಜ್ ಮಾಡಮ್ಮ ಅಂತ. ಈ ಸಲ ಅಂತೂ ಬೇಡ, ಇದರಲ್ಲೇ ಇರ್ತೀನಿ ಅಂತ ಇದ್ದಾಳೆ. ಸೊ ನೋಡಿ, ಇಲ್ಲೇ ನಾವು ಪ್ರಸಾದ ಊಟ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ಹೊರನಾಡಿಂದ. ಇಲ್ಲಿ ಎಷ್ಟೊಂದು ಶಾಪ್ಸ್ ಇದೆ ಅಂತ ಹೇಳಿದರೆ ಬ್ಯಾಂಗಲ್ ಶಾಪ್ಸ್ ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸ್ತು ನನಗೆ. ತುಂಬಾ ವೆರೈಟಿ ಆಫ್ ಬ್ಯಾಂಗಲ್ಸ್ ಇತ್ತು. ಸೊ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ ಬ್ಯಾಂಗಲ್ಸ್ ಎಲ್ಲ. ಅಲ್ಲಿಂದ ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ನೋಡಿ ಬಿಸಿಲಿದೆ. ನಾವು ಫಸ್ಟು ಬಂದು ಒಳಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಮಳೆ ಬರ್ತಾಯಿತ್ತು. ಕೊಡೆ ಇಟ್ಕೊಂಡು ಬೇಗ ಬೇಗ ಹೊರಡ್ಬೋದ್ವಿ. ಅಂದರೆ ಚಿಕ್ಕ ಪಾಪು ಇದ್ಲಲ್ಲ, ಶೀತ ಏನಾದರೂ ಆಗುತ್ತೆ ಅಂತ ಹೇಳಿ ಅಂದರೆ ಅಂಬ್ರೆಲಾ ಕೂಡ ಕ್ಯಾರಿ ಮಾಡಿದ್ವಿ ನಾವು. ನೋಡಿ ಎಲ್ಲಿ ನೋಡಿದ್ರು ಗ್ರೀನರಿ. ನನ್ನ ಮಗಳು ನೋಡಿ ಪಂಚೆನ ಸೊಂಟು ಕಟ್ಕೊಂಡು ಹಿಂಗೆ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ರೋಡಲ್ಲಿ. ನಮ್ಮ ಅಪ್ಪಾಜಿ ಕೂಡ ಅಷ್ಟೇ, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ಲ. ಅವಳು ಏನು ತಲೆ ಕೆಡಿಸ್ಕೊತಾಳೆ, ಅವಳು ಪಾಡಿಗೆ ಅವಳು ಹೋಗ್ತಾ ಇದ್ಲು. ಸೊ ನೋಡಿ ಟಿಯಲ್ಲಿ ಇವರಂತೂ ಮಸ್ತ್ ಮಜಾ ಮಾಡ್ತಾಯಿದ್ರು. 3 ಜನ ಅಂತೂ ಮಲಗಿದ್ರೆ ಮಾತ್ರ ಸೈಲೆಂಟ್ ಆಗಿರೋದು. ಇವಳು ಅಂದರೆ ಉಮಿಷ್ಕಾ ಇಲ್ಲಿಂದನೇ ಅಂಕಲು ಸಾಂಗ್ ಹಾಕಿ ಅಂಕಲು ಅಂತ ಕೂಗ್ತಾ ಇದ್ಲು. ಸೊ ನೋಡಿ ಪಾಪುಗೂ ಅಷ್ಟೇ ಕಾರ್ ಸೀಟ್ ಕ್ಯಾರಿ ಮಾಡಿದ್ದೆ, ಅಂದರೆ ಅವಳು ಕಂಫರ್ಟಬಲ್ ಆಗಿರ್ತಾಳೆ ಅಂತ ಹೇಳಿ. ನಾವು ಹೊರನಾಡಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಸೊ ನಾವು ಕುದುರೆಮುಖ ಸೈಡಿಂದ ಹೋಗ್ತಾ ಇದ್ವಿ. ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ನೋಡ್ಲಿಕ್ಕಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಈ ರೋಡಿಂದ ನಾನು ಹೋಗಿದ್ದು ಧರ್ಮಸ್ಥಳಕ್ಕೆ ಹೊರನಾಡಿಂದ. ಸೊ ನೋಡಿ ಇಲ್ಲಿ ಸ್ಟಾಪ್ ಅಂದರೆ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ರು. ತುಂಬಾ ಸಖತ್ತಾಗಿತ್ತು ಕಾಫಿ, ಟೀ ಮತ್ತು ಬಜ್ಜಿ ಅಂತೂ ಎಲ್ಲರಿಗೂ ಇಷ್ಟ ಆಯಿತು. ಅದೇ ತಿಂದ್ವಿ ಅಂತ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು ಬಜ್ಜಿ ಮಾತ್ರ. ಸಂಜೆ ಬೇರೆ ಆಗಿತ್ತು, ಚಳಿಗೆ ಬಜ್ಜಿ ಮಾತ್ರ ಸೂಪರ್ ಆಗಿತ್ತು. ಸೊ ಬಜ್ಜಿ, ಕಾಫಿ, ಟೀ ಎಲ್ಲ ಕುಡ್ಕೊಂಡು ನಾವು ಧರ್ಮಸ್ಥಳದಲ್ಲಿ ಅಲ್ಲೇ ಸ್ಟೇ ಆಗ್ತಾ ಇರೋದ್ರಿಂದ, ಅಂದರೆ ತುಂಬಾ ರಶ್ ಇದೆ, ರೂಮ್ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ನಮ್ಮ ಭಾವಂಗೆ ಒಬ್ಬರು ಪರಿಚಯ ಇರೋದಿದ್ರು. ಸೊ ಅವ್ರ ಹತ್ರ ರೂಮ್ನ ಬುಕ್ ಮಾಡೋಕ್ಕೆ ಹೇಳಿದ್ದೀವಿ. ಅಂದರೆ ನಮ್ಮದು ಅರ್ಜೆಂಟಲ್ಲಿ ಪ್ಲ್ಯಾನ್ ಮಾಡಿ ಹೊರಟಿದ್ದು. ಸೊ ಯಾವುದೇ ರೂಮ್ನ ಬುಕ್ ಮಾಡಿಲ್ಲ, ಹೋಗ್ತಾ ಅಲ್ಲಲ್ಲೇ ಬುಕ್ ಮಾಡ್ಕೋತಾ ಇರೋದು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಶುಭ ದಿನ. ಟೇಕ್ ಕೇರ್. ಬಾಯ್.